ಆಡಿಯೋ ವರ್ಸಸ್ ವಿಡಿಯೋ ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್. ಆಪರೇಷನ್ ಆಡಿಯೋ ಸಂಬಂಧ ವಿಶೇಷ ತನಿಖೆಗೆ ಭಾರತೀಯ ಜನತಾ ಪಕ್ಷ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾಕೆ? ಪ್ರತಿ ಪ್ರಶ್ನೆಗೂ ಕೂಡ ಕೆಲವೇ ಕ್ಷಣದ ಉತ್ತರ ರಿವೀಲ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಆಪರೇಷನ್ ಆಡಿಯೋ ಸಂಬಂಧ ವಿಶೇಷ ತನಿಖೆ ಆಗಬೇಕು ಅಂತೇನೋ ನಿಜ. SIT ರಚನೆ ಬೆನ್ನಲ್ಲೇ ಈಗ ನಡೀತಿರುವಂತಹ ಬೆಳವಣಿಗೆಗಳು. ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸ್ಪೀಕರ್ SIT ತನಿಖೆಗೆ ಆದೇಶ ಕೊಟ್ಟರೂ ಕೂಡ ಬಿಜೆಪಿಯವರು ಒಪ್ತಾ ಇಲ್ಲ. ಹಾಗಿದ್ರೆ ಈಗ ಕಾಡ್ತಿರುವಂತಹ ಪ್ರಶ್ನೆ, ಕಮಲಪಾಳೆಯದ ಸಾರಥಿ ಯಡಿಯೂರಪ್ಪನವರಿಗೆ ಮತ್ತಷ್ಟು ಕಾಡ್ತಿದೆಯಾ ಏನಾದರೂ ಭಯ ಅಂತ. ಬ್ರೇಕಿಂಗ್ ನ್ಯೂಸ್ ಇದರ ಮುಂದುವರೆದ ಭಾಗ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ವಿಶೇಷ ತನಿಖಾ ತಂಡ ಏನೋ ಆಯಿತು, ಆದರೆ ಆ ತಂಡ ರಚನೆಯ ಈ ಸಂದರ್ಭದಲ್ಲಿ ಆರೋಪಿಗಳ ಮೇಲೆ FIR ಕೂಡ ದಾಖಲಾಗುತ್ತೆ. ಅಂದರೆ ಆಡಿಯೋ ಕೇಸ್ನಲ್ಲಿ ಕೇಳಿಬಂದಿರುವಂಥ ಅಷ್ಟು ಮಂದಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಯಾರ್ಯಾರು? BJP ಶಾಸಕ ಶಿವನಗೌಡ ನಾಯಕ್, JDSನ ಶಾಸಕರಾದ ನಾಗನಗೌಡ, ಯಾಕೆಂದರೆ ಆಡಿಯೋದಲ್ಲಿ ಅವರ ಪುತ್ರ ಕೂಡ ಅಲ್ಲಿ ಅವ್ರ ವಾಯ್ಸ್ ಇದೆ. ಜೊತೆಗೆ ಅವರ ಪುತ್ರ ಶರಣಗೌಡರಿಂದಲೂ ಕೂಡ SIT ಹೇಳಿಕೆಯನ್ನು ಪಡೆಯುತ್ತೆ. ಫೈನಲಿ ಅವ್ರ ಮೇಲೆ ಏನು ಮಾತಾಡಿದರೆ ಆ ವಿಷಯದ ಬಗ್ಗೆ ಚರ್ಚೆ ತಗೊಂಡಾಗ ಆ ಪೀಠಕ್ಕೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟು ಮತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರಿಗೂ ಹೆಚ್ಚಿನ ಗೌರವ ಕೊಟ್ಟು ಶಾಸನಸಭೆ ನಡವಳಿಕೆಗಳಲ್ಲಿ ಇಂಥ ಪ್ರಸಂಗಗಳಿರಬಾರ್ದು, ಸ್ಥಾನ ಎಲ್ಲರೂ ದೊಡ್ಡದು ಅಂತ ಗೌರವ ಕೊಡಬೇಕು ಅಂತ ಹೇಳಿ ಯಾವುದೇ ರೀತಿ ಚರ್ಚೆ ಮತ್ತು ಯಾವುದೇ ರೀತಿ ತನಿಖೆಗೆ ಸಿದ್ಧ ಅಂತೇಳಿ ನಾವು ಮಾತಾಡಿದ್ದೀವಿ. ಆದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಈ ತನಿಖೆ ಶಾಸನಸಭೆ ಅಧ್ಯಕ್ಷರ ಅಧೀನದಲ್ಲಿ ನಡೀಬೇಕು. ಅವ್ರು ನೇಮಕ ಮಾಡ್ಬೋದಾದ ಸದನ ಸಮಿತಿ ಅಥವಾ ಜುಡಿಷಿಯರಿ ಕೆಳಗೆ ನಡೀಬೇಕು ಅಂತ ನಮ್ಮ ಅಪೇಕ್ಷೆ. ಯಾಕಂದರೆ ಈ ಎಲ್ಲ ಹಗರಣಗಳ ರೂವಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅಕಸ್ಮಾತ್ ಯಾರೋ ಒಬ್ಬರು ಶಾಸನಸಭೆ ಸದಸ್ಯರು ಸ್ಪೀಕರ್ ಬಗ್ಗೆ ಮಾತಾಡಿದ್ರೂ ಕೂಡ ಅದನ್ನು ಸಾರ್ವಜನಿಕವಾಗಿ ಚರ್ಚೆಗೆ ಬರುವಂಥ ಸ್ಥಿತಿ ತಂದಿದ್ದು ನಾವಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಆ ಮಾತನ್ನು ಇಷ್ಟೊಂದು ಪ್ರಚಾರ ಕೊಡದೆ ಹೋಗಿದ್ರೆ ಇವತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಸ್ಥಿತಿನಲ್ಲಿ ಮಾತಾಡಬೇಕಾದ ಅಗತ್ಯ ಇರಲಿಲ್ಲ. ಸ್ಪೀಕರ್ ಅವರು ಇದನ್ನು ಗಮನಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾರೋ ಖಾಸಗಿಯಾಗಿ ಆಡಿದ ಮಾತನ್ನು ಪ್ರಚಾರ ಕೊಟ್ಟು ಶಾಸನಸಭಾ ಅಧ್ಯಕ್ಷರ ಸ್ಥಾನಕ್ಕೆ ಕಳಂಕ ಬಂತು ಅಂತೇಳಿ ಹೇಳಿ ಭಾಳ ಸೂಕ್ಷ್ಮವಾದ ವ್ಯಕ್ತಿ ಅಂತೇಳಿ ಅವ್ರ ಮನಸ್ಸಿಗೆ ತಂದವ್ರೆ. ಇವ್ರಿಗೆ ಗೊತ್ತಿತ್ತಲ್ಲ ಅವ್ರು ಸೂಕ್ಷ್ಮವಾದ ವ್ಯಕ್ತಿ, ಅವ್ರ ಮನಸ್ಸಿಗೆ ತಗೋತಾರೆ ಅಂದಾಗ ಈ ವಿಷಯನ ಸಾರ್ವಜನಿಕವಾಗಿ ನಿಮ್ಗಳೆದುರಿಗೆ ಮಾತಾಡಿ ಇಷ್ಟೊಂದು ದೊಡ್ಡ ಸುದ್ದಿ ಮಾಡೋ ಅಗತ್ಯ ಇರಲಿಲ್ಲ. ಮೊದಲನೇ ಪಾರ್ಟಿಗೆ ನಿಲ್ಬೋದಾಗಿತ್ತು. ಅವರು ತನಿಖೆ ಶುರುವಾದಾಗ ಇದನ್ನು ಹೇಳ್ಬೋದಾಗಿತ್ತು. ಅವರ ಅಧೀನದಲ್ಲಿರೋ ಇಲಾಖೆಗಳು, ಅವರ ಅಧೀನದಲ್ಲಿರೋ ತನಿಖಾ ಸಂಸ್ಥೆಗಳಿಂದ ನ್ಯಾಯವಾದ ತನಿಖೆ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇಲ್ಲ. ನಾವು ಮತ್ತೆ ಸಭೆಯಲ್ಲಿ ಸನ್ಮಾನ್ಯ ಸ್ಪೀಕರ್ ಅವ್ರನ್ನ ಮರುಪರಿಶೀಲನೆ ಮಾಡಿ ಅಂತ ಕೇಳ್ತೇವೆ. ನಾವು ಸ್ಪೀಕರ್ ಬಗ್ಗೆ ಮಾತಾಡಿರೋರನ್ನ ಬಿಟ್ಬಿಡಿ ಅಂತ ಹೇಳೋ ಸ್ಥಿತಿ ನಾವು ಯಾರು MLAಗಳಿಲ್ಲ. ಆದರೆ ಅವ್ರಿಗೆ ಅವಕಾಶ ಕೊಡಬೇಕು. ತಪ್ಪಿತಸ್ಥ ಅಂತ ಹೇಳೋರಿಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋದು, ಅವ್ರ ಬಗ್ಗೆ ಅವರ ವಿವರಣೆ ಕೊಡೋ ಸ್ಥಿತಿ ನಿರ್ಮಾಣ ಆಗಬೇಕು. ಇವತ್ತು ಏನು ಮುಖ್ಯಮಂತ್ರಿಗಳ ಕೆಳಗೆ SIT ಆಗ್ಬೋದು, ಅವ್ರು ನಮಗೆ ನ್ಯಾಯವಾದ ಆಪರ್ಚುನಿಟಿ ಕೊಡ್ತಾರೆ ಅಂತ ವಿಶ್ವಾಸ ಇಲ್ಲ ಅಂತ ನಾವು ಹೇಳಿದ್ದೀವಿ. ಆದರೂ ಸ್ಪೀಕರ್ ನಾನೇನು ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ಇದೆ, ಅವರೇ ಮಾಡಬೇಕಾಗತ್ತೆ ಅಂದರು. ನಮಗೆ ಖಂಡಿತ ವಿಶ್ವಾಸ ಇಲ್ಲ ಸರ್ಕಾರ ಈ ವಿಷಯದಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಮಾಡಿ. ನೀವು ನೋಡ್ತಿರುವಂತಹ ಬೆಳವಣಿಗೆಗಳು ಈ ಕ್ಷಣ ಲೈವ್. ಚಿಕ್ಕನಾಯಕನಹಳ್ಳಿ ತುಮಕೂರಿನ ಶಾಸಕರಾದಂತಹ BJPಯ JC ಮಧುಸ್ವಾಮಿ ಇದೀಗ ತಮ್ಮ ಪಕ್ಷದ ನಿಲುವನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ.